ಸಂಜೆ ನಮ್ಮಪ್ಪ ಬರ್ತಿದ್ದಂಗೆ ಕೊತ್ತಂಬರಿ ಸೊಪ್ಪನ್ನ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ನಡಿಯಪ್ಪ ನಾವೆಲ್ಲರೂ ಹೊರಗಡೆ ಹೋಗುವ ಅಂತ ನಾನು ನಮ್ಮಪ್ಪ ಹೊರಟ್ವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ನಮ್ಮ ಮೈಸೂರಲ್ಲಿರೋ ಚಿಕ್ಕಹಳ್ಳಿಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಲ್ಲಿಗೆ ಹೋಗಿದ್ವಿ. ನಾವು ಹೋದಾಗಲೇ ಆಲ್ರೆಡಿ 8 ಆಗಿತ್ತು. ನೋಡಿ ಕಾರ್ನೆಲ್ಲ ಬಿಡಲ್ಲ ಅಂತ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಓನ್ಲಿ ವೆಹಿಕಲ್ಸ್ ಒಳಗಡೆ ಹೋಗ್ಬೋದು, ಕಾರು ಬೇಕಿದ್ರೆ ನೆಕ್ಸ್ಟ್ ಆ ಕಡೆ ಹೋಗಿ ಪಾರ್ಕ್ ಮಾಡಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೋಗ್ತೀವಿ. ಇಷ್ಟು ಫುಲ್ ರಶ್ಶು, ತೀರ್ಥ ಮತ್ತು ಮಂತ್ರಾಕ್ಷತೆ ಎಲ್ಲ ಈಚೆನೇ ಕೊಡ್ತಿದ್ದಾರೆ. ಈಚೆಯಿಂದ ಫುಲ್ ಅಂದರೆ ಫುಲ್ ರಶ್ ಆಗಿಬಿಟ್ಟಿದ್ದಾರೆ. ನಾನು ನಮ್ಮಪ್ಪ ಆಯಿತು ಹೋಗೋಣ ಅಂತ ಹೋದ್ವಿ. ಫುಲ್ ಹೆಂಗಿದ್ದಾರೆ ಅಂತ ನಮಗೆ ದೇವ್ರು ಕೂಡ ಕಾಣಿಸ್ತಿರ್ಲಿಲ್ಲ. ಆಗ ನಾನೊಂದು ಐಡಿಯಾ ಮಾಡಿದ್ರೆ ವೀಡಿಯೋ ಸೊ ಅದರಲ್ಲೇ ವೀಡಿಯೋ ಮಾಡ್ತಿದ್ದೆ. ಆಗ ಹೆಂಗೋ ಸ್ವಲ್ಪ ಕ್ರೌಡ್ ಸ್ವಲ್ಪ ಕ್ಲಿಯರ್ ಆಯಿತು. ಒಳಗೆ ಹೋದ್ವಿ. ದೇವ್ರನ್ನ ಕಣ್ಣು ತುಂಬ ನೋಡಿ ಮನಸ್ಸು ತುಂಬ ಬೇಡ್ಕೊಂಡು ನಾವು ದೇವ್ರಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಾವು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಹತ್ರ ಏನೇನು ಬೇಡ್ಕೋಬೇಕು, ಏನು ಹರಕೆ ಕಟ್ಕೋಬೋದು ಮತ್ತು ನೆಕ್ಸ್ಟ್ ಆರಾಧನೆ ಯಾವಾಗ ಅಂತೆಲ್ಲ ಕೇಳ್ಕೊಂಡು ನಾವು ಹೊರಟಿದ್ದೆ ಊಟದ ಹಾಲ್ ನೋಡ್ತೀವಿ. ಫುಲ್ ಅಂದರೆ ಫುಲ್ ಖಾಲಿ ಇತ್ತು. ಆರಾಮಾಗಿ ಪ್ರಸಾದ ಎಲ್ಲ ಸಿಕ್ತು. ನಾವು ಊಟ ಮಾಡ್ಕೊಂಡು ವಾಪಸ್ ಒಳಗಡೆ ಬರೋಷ್ಟೊತ್ತಲ್ಲಿ ಊಟದ ಹಾಲ್ ಇನ್ನೇ ಇದೆವು ಅನ್ನೋಷ್ಟು ಜನ ಸೇರಿಕೊಂಡ್ರು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ.